ಬೆಂಗಳೂರಿನಲ್ಲಿ ತಾಯಿ ಮತ್ತು ಪ್ರಿಯಕರನಿಂದ ಬಾಲಕಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕಿಯ ಹತ್ಯೆ ಪ್ರಕರಣದಲ್ಲಿ 3 ಪೊಲೀಸರ ತಲೆದಂಡ ಆಗಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರು ಎಸಗಿದಂತೆ ಕರ್ತವ್ಯ ಲೋಪದ ಆರೋಪದಲ್ಲಿ 3 ಪೊಲೀಸರು ಅಮಾನತಾಗಿದ್ದಾರೆ. ಇನ್ಸ್ಪೆಕ್ಟರ್ ಮತ್ತು PSI ಮತ್ತು ಕಾನ್ಸ್ಟೇಬಲ್ 3ರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶವನ್ನು ಮಾಡಿದ್ದಾರೆ. ಮಾರ್ಚ್ನಲ್ಲಿ ಮಗು ಕೊಲೆಯಾಗಿದೆ. ಜೂನ್ 4ರಂದು ಕೊಲೆ ಕೇಸ್ ದಾಖಲಾಗಿದೆ. ಮೊದಲು UDR ಕೇಸ್ ದಾಖಲಿಸಿ ಬಳಿಕ ಕೊಲೆ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಕರ್ತವ್ಯ ಲೋಪದ ಹಿನ್ನೆಲೆ 3 ಪೊಲೀಸರನ್ನು ಅಮಾನತು ಮಾಡಲಾಗಿದೆ. ನೋಡಿ, ಒಂದು UDR ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ, ಅಸಹಜ ಸಾವು ಅಂತ ಹೇಳಿ. ಅಸಹಜ ಸಾವು ಸಂಭವಿಸಿದಾಗ ಅದು ನಿಜಕ್ಕೂ ಕೂಡ ಅಸಹಜ ಅಂತ ಹೇಳಿದ್ರೆ ಸಹಜ ಸಾವಲ್ಲ, ಬೇರೆ ಯಾವುದೋ ಕಾರಣದಿಂದಾಗಿ ಸಾವಾಗಿರುತ್ತೆ. ಅಂದರೆ ಆ ಸಾವಿನ ಕಾರಣವನ್ನು ಪೊಲೀಸರು ಬೆನ್ನು ಹತ್ತಬೇಕಾಗಿತ್ತು. ಆ ಸಾವಿನ ನಿಜವಾದ ಕಾರಣವನ್ನು ಕಂಡು ಹಿಡಿಬೇಕಾಗಿತ್ತು. ಅನಾರೋಗ್ಯದ ಕಾರಣಕ್ಕಾಗಿ ಮೃತಪಟ್ಟಿದೆಯಾ, ಫುಡ್ ಪಾಯ್ಸನ್ ಕಾರಣದಿಂದಾಗಿ ಆ ಮಗು ಮೃತಪಟ್ಟಿದೆಯಾ, ಅಥವಾ ಬೇರೆಯದ್ದೇ ಕಾರಣಗಳಿದ್ದಾವ ಅಂಥೇಳಿ ಪತ್ತೆ ಹಚ್ಚಬೇಕಾಗಿತ್ತು. ಆದರೆ ಪೊಲೀಸರು ಏನು ಮಾಡಿದ್ದಾರೆ, ಕಾಟಾಚಾರಕ್ಕೆ UDR ಅಸಹಜ ಸಾವು ಅಂತ ಹೇಳಿ ದಾಖಲು ಮಾಡಿಕೊಂಡು ಯಾವುದೇ ತನಿಖೆ ಕೈಗೊಳ್ಳದೆ ಬೆಚ್ಚಿಗೆ ಹೊತ್ಕೊಂಡು ಮಲ್ಕೊಂಡಿದ್ದಾರೆ. ಆ ನಂತರದಲ್ಲಿ ಸತ್ಯ ಬಯಲಾದಾಗ ಎಂಥ ಕ್ರೂರ ಹತ್ಯೆ ಅಂತ ಗೊತ್ತಾಗಿದೆ. ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಪ್ರಕರಣ ಅದು. ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಪೊಲೀಸರು ತನಿಖೆ ಮಾಡಲಿಲ್ಲ, ಅಸಲಿ ಸತ್ಯವನ್ನು ಕಂಡು ಹಿಡಿಯಲಿಲ್ಲ. ಹೀಗಾಗಿ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಪೊಲೀಸರು ಪ್ರಕರಣವನ್ನು ಈಗ ಕೊಲೆ ಅಂತ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಸೊ ಈ ಕಾರಣದಿಂದಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಆದೇಶವನ್ನು ಮಾಡಿದ್ದಾರೆ. ನೋಡಿ, ಒಂದು ಪ್ರಕರಣ ಅದು ಹೇಳಿ ಕೇಳಿ ಈ ರಾಜ್ಯದ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಇವತ್ತಿಗೂ ಕೂಡ ಜೈಲಿನಲ್ಲಿದ್ದಾರೆ. ಅದು ಕೂಡ ಅಷ್ಟೇ ಮುಚ್ಚಿ ಹೋಗುವಂಥ ಪ್ರಕರಣ ಆಗಿತ್ತು. ಸುಮ್ಮನಹಳ್ಳಿಯ ಕಾಲುವೆಯಲ್ಲಿ ಒಬ್ಬ ಅಪರಿಚಿತ ಶವದ ರೀತಿಯಲ್ಲಿ ಬಿದ್ದು ಹೋಗಿತ್ತು. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬರ್ತಾನೆ, ಇಲ್ಲೊಂದು ಶವ ಬಿದ್ದಿದೆ, ಯಾವ ಸಾವು ಗೊತ್ತಿಲ್ಲ ಅಂತ ಹೇಳ್ತಾನೆ. ಯಾವ ಸಾವು ಗೊತ್ತಿಲ್ಲ ಅಂತ ಹೇಳ್ತಾರೆ. ಕಾಮಾಕ್ಷಪಾಳ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಮಾಡಿದಾಗ ಯಾರೋ 3 ಬಂದು ಸರೆಂಡರ್ ಆಗ್ತಾರೆ. ಇದು ಹಣಕಾಸಿನ ವಹಿವಾಟು ಕೊಲೆ ಅಂತ ಹೇಳಿ. ಆನಂತರ ಪೊಲೀಸರ ನಿಜವಾದ ತನಿಖೆಯ ನಂತರದಲ್ಲಿ ಗೊತ್ತಾಗುತ್ತೆ ದರ್ಶನ್ ಮತ್ತು ಪವಿತ್ರ ಗೌಡ ಆ ಕೊಲೆಯ ಹಿಂದಿರುವ ರೂವಾರಿಗಳು ಅಂತ. ಹೀಗೆ ಪೊಲೀಸರು ಮಾಡಬೇಕಾಗಿದ್ದ ಕೆಲಸ ಅದು. ಬಟ್ ಇಲ್ಲಿ ಆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಹೀಗೆ ಮುಚ್ಚಾಕಿದ್ದಾರೆ. ನೋಡಿ, ಈಗ ಪೊಲೀಸರು ಹತ್ಯೆ ಬಳಿಕ ಅಥವಾ ಹತ್ಯೆ ಆಯಿತು ಅಂತ ಗೊತ್ತಾದ ಬಳಿಕ ಕೊಲೆ ಕೇಸ್ ದಾಖಲು ಮಾಡಿಕೊಂಡ ಬಳಿಕ ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ವೇಳೆ ಅನೇಕ ಅಂಶಗಳು ಬಯಲಾಗ್ತಾ ಇದೆ. ಮೋಹನ್ ಜೊತೆ IVF ಮೂಲಕ ಮಗುವನ್ನು ಪಡೆಯಲು ಮುಂದಾಗಿದ್ಲು ಈ ಪ್ರಿಯಾಂಕಾ. IVF ಮಾಡಿಕೊಂಡು ಮಗುವನ್ನು ಪಡೆಯೋಕ್ಕೆ ಮುಂದಾಗಿದ್ಲು ಈ ಪ್ರಿಯಾಂಕಾ. ಮೇ 21ರಂದು IVF ಮಗು ಬೇಕು ಅಂತ ಹೇಳಿ ಆಸ್ಪತ್ರೆಗೆ IVF ಸೆಂಟರ್ಗಳಿಗೆ ಭೇಟಿ ಕೊಟ್ಟಿದ್ದರು. ಸದ್ಯ ಆರೋಪಿಗಳಿಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಸಸ್ಪಿಷಿಯಸ್ ಡೆತ್ ಅಂತ ಕೇಸ್ ರಿಜಿಸ್ಟರ್ ಆಗಿತ್ತು. ನಂತರ 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆದ ತಕ್ಷಣ ಒಬ್ಬ ಆರೋಪಿ ಇನ್ನೊಬ್ಬ ಆರೋಪಿ ನಿನ್ನೆ ಸೊ ಒಟ್ಟಾಗಿ 2 ಆರೋಪಿ ಇದರಲ್ಲಿ ಅಕ್ಯೂಸ್ಡ್ ಅರೆಸ್ಟ್ ಆಗಿದೆ. ಸರ್, ಇಂಟೆನ್ಷನ್ ಏನು? ಈಗ ಮರ್ಡರ್ ಕೇಸ್ ರಿಜಿಸ್ಟರ್ ಆಗೋದು 4ನೇ ತಾರೀಕು. ಸೊ ನಮ್ಮ ಅಯ್ಯೋ ನಾವು ಚೇಂಜ್ ಮಾಡಿ ACP ರ್ಯಾಂಕ್ ಆಫೀಸರ್ ಬೇರೆ ಡಿವಿಷನ್ ನೇಮಿಸಿದ್ದೇವೆ. ತನಿಖೆ ಮುಂದುವರೆದ ತನಿಖೆಯಲ್ಲಿ ಏನು ಯಾವ ರೀತಿ ಕಂಡು ಬರ್ತದೆ ನಮ್ಮ ಫಸ್ಟ್ ಸಸ್ಪಿಷನ್